ನೋಡೋಣ ಇವೆರಡು ದುಡಿಯಲ್ಲ ಎರಡು ಹಿಂಗೆ ಓಡಾಡ್ತಾವೆ. ಅಡ್ತೇನೆ ಇನ್ನೇನು ಮಾಡೋಕ್ಕಾಗುತ್ತೆ ಅವನಿಗೆ ಕಾರೇ ಕೊಡ್ಸೋದು. ದೊಡ್ಡವನ್ಗ ಸಣ್ಣವನ್ಗ ಯಾರು ಹೋಗ್ತೀರಿ ಅಂತಾರೆ ಕೆಲ್ಸಕ್ಕೆ. ಯಾರನ ಒಬ್ರು ಇಲ್ಲಿ ಇರಲೇಳು ಮನೆತಾಗಿ, ಯಾರನ ಒಬ್ರು ಹೋಗ್ಲಾಡು ಇಲ್ಲೇ ಏನೋ ಹುಡಿಕೊಂಡು ಹೋಗ್ತೀನಿ ಅಂತ ಅವ್ನು ದೊಡ್ಡನು ಇಲ್ಲನೇ ಯಾವ್ದಾನ ಒಂದು ಕೆಲಸ ಹುಡಿಕೊಂಡು ಹೋಗ್ತಾನೆ. ಸಣ್ಣನಿಗೆ ನಾನು ಕೊಡ್ಸೋಕ್ಕಾಗುತ್ತೆ ತಡಿ ನೋಡೋಣ ಅದೇ ಏನಂತಾನೆ ಕೇಳ್ತೀನಿ. ಕಿಟ್ಟು ಕಿಟ್ಟು ಪಾಪ, ಏಯ್ ಕಿಟ್ಟು. ಏನಮ್ಮ? ಹಂಗಾದ್ರೆ ಯಾವ್ದಾನ ಕೆಲಸ ಹುಡಿಕೊಂಡು ಹೋಗಲ್ವೇನಪ್ಪ? ಹಂಗಾದ್ರೆ ಯಾವ್ದಾನ ಗೊತ್ತಿರೋದಿದ್ರೆ ಕೆಲಸ ಹುಡಿಕೊಂಡು ಹೋಗು ಸುಮ್ಮನೆ. ನೀನು ಓದಿರೋದಕ್ಕೆ ತಕ್ಕನಂಗೆ ಯಾವ್ದಾನ ಒಂದು ಕೆಲಸ ಸಿಗುತ್ತೆ. ಹೋಗ ಮಾತ್ಲಾಗ ಯಾರು ಹೋಗ್ತಾರೆ? ನಾನು ಅವತ್ತು ಹೇಳಿದ್ನಿ ನಾನು ಹೋಗಲ್ಲ, ನನಗೆ ಆಟೋ ಇಲ್ಲಾಂದರೆ ಕಾರು ಏನಾದರೂ ಕೊಡಿಸು ಅಂತ ಹೇಳಿ. ನಾನು ಹೇಳ್ತಾ ಇದ್ದೀನಿ ಅವತ್ತಿಂದಲೂ. ನೀನು ಒಂದು ಬೈಕು ಕೊಡಿಸ್ತಾ ಇಲ್ಲ ನಮಗೆ ಅಂತಂದರೆ ಹೋಗು. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನನಗೆ ಆಟೋನೋ ಒಂದು ಕಾರೋ ಇಲ್ಲ ಏನಾದರೂ ಕೊಡಿಸು. ಇವಾಗ ಕಾರ್ ಕೊಡಿಸಿದ್ರೆ ಜಾಸ್ತಿ ದುಡಿಬೋದು, ಆಟೋ ಕೊಡಿಸಿದ್ರೆ ಅಲ್ಪ ಸ್ವಲ್ಪ ಅದಕ್ಕಿಂತ ಕಡಿಮೆ ದುಡ್ಕೋಬೋದು. ಆಟೋ ಆದ್ರೂ ಬೆಸ್ಟು, ಇಲ್ಲಾಂದರೆ ಕಾರ್ ಆದರೂ ಬೆಸ್ಟು. ಯಾವ್ದು ಕೊಡಿಸ್ತೀಯ ನೋಡು, ಯಾವುದಾದ್ರೂ ಕೊಡಿಸು ನೀನು. ಅಲ್ಲ ಇವಾಗ ನಾನು ಬಡ್ಡಿ ಕೊಟ್ಟಿದ್ನಲ್ಲ, ಅವ್ರು ಇನ್ನೂ ಯಾರು ಕೊಡ್ತಿಲ್ಲ. ಇನ್ನು ಇವತ್ತು ನಾಳೆ ಅಂತ ಇದ್ದಾರೆ. ಅದಕ್ಕೆ ಇನ್ನೊಂದು 2 ತಿಂಗಳು ನೋಡ್ತಾಕಮ್ಮನ್. ಇನ್ನು ಅವ್ರು ಇನ್ನೊಂದು 2 ದಿನ ಬಿಟ್ಟು ಕೊಡ್ತೀವಿ ಅಂತಾರೆ. ನೋಡಿ ಇಸ್ಕೊಂಡಾರು ಯಾರೂ ಒಂದೇ ಸಮಕ್ಕೆ ಕೊಡಲ್ಲ ಕಣಪ್ಪ. ನಿಂತಾಗಿರೋ ದುಡ್ಡನ್ನ ಕೊಡ್ಸಮ್ಮ ಅಂತ ಇಲ್ಲ ಅಂತೀಯ ನೀನು. ಅಪ್ಪ ನಿಮಗೆ ಸುಮ್ಮನೆ ಅವರು ಇವರು ಹೊರಗ್ನಾರು ನಿಮ್ಮ ಅಮ್ಮಂತೆಗೆ ಮಸ್ತ ದುಡ್ಡು ಐತೆ ಅಂತ ಹೇಳಿ ಹೇಳಿ ಕಳಿಸ್ತಾರೆ. ಯಾತು ಇಲ್ಲ ಕಣಪ್ಪ, ದುಡ್ಡಿಲ್ಲ ಯಾತಿಲ್ಲ, ನನ್ನ ತಗ್ದೇವ್ರಣೆಗೂ ಯಾತಿ ಇಲ್ಲ. ಮಸ್ತ ದುಡ್ಡು ಐತೆ ಅಂತ ಹೇಳಿ ಸುಮ್ಮನೆ ಹೇಳ್ತಾರೆ ಜನ. ನಮ್ಮ ಕಷ್ಟ ನಮಗೆ ಅವ್ರಿಗೇನು ಗೊತ್ತಿರುತ್ತೆ, ಸುಮ್ಮನೆ ಮಾತಾಡ್ತಾರೆ. ಮುದ್ದೆ ಮಾಡಿದ್ಯಾನೆ? ಮಾಡಿದ್ದೀನಿ, ಹೋಗಮ್ಮ ತಿನ್ನು. ಏನಂಗೆ ಮುದ್ದೆ ಅಂತ ಹೇಳಿ ಮುದ್ದೆ ಮಾಡಿಲ್ಲ ಅಂತೇಳಿ ಆವಾಗಲೇ 70 ನಾನು ಅವಳು ಒಜ್ಜೆ ಇದ್ದಾಳೆ ಮಾಡ್ಯವಳೆ ಅಂತ ಅಂದ್ಕೊಂಡೇ ಇದ್ದೀನಿ. ಅದೇ ಇದ್ರಾಗಿ ಅವಳು ಗುದ್ದಾಡ್ಕೊಂಡು ಅಲ್ಗೆ ಹೋಗ್ಯಾಳೆ ಎಂಬುದು ಮರ್ತೇ ಬಿಟ್ಟೆ ಇದ್ದೀನಿ. ಏನಂತಂದ್ರೆ ಅವನಿಗೆ ಮಾಡಿಲ್ಲ ಅಂತಿ ಸುಮ್ಮ ಕುಕ್ಕರ್ಸ್ಕೊಂಡಿದೀಯ. ಮುದ್ದೆ ಮಾಡಿಕ್ಕಾಗಲ್ಲ ನಿನ್ನ ಕೈಲಿ. ಹೋಗು ಮಾಡಿದ್ದೀನಿ, ಹೋಗು ಉಣ್ಣೋಗಿ ಹೋಗು. ಅದು ಎಷ್ಟು ಮುಂತೆ ಉಣ್ಣೋಗ ಮಾರೇ. ಏನು ಮುದ್ದೆ ಅಂತ ನನಗೆ ಯೋಚನೆ ಮುಂದೆ ಉಂಡವ್ ನಮ್ಮಂಗೆ ಹೇಳು. ಇಂಥ ನಮ್ಮ ಮಕ್ಳನ್ನ ಕಟ್ಕೊಂಡು ನಾವು ಏನು ಬೇಕು. ನಾನು ಅವಳು ಬಸ್ಲಿ ಇದ್ದಾಳೆ ಅಂತೇಳಿ ನಾನು ಮಾರ್ತು ಮಾಡೇ ಇಲ್ಲ ಹೋಗತ್ತೆ ಅಡುಗೆ. ಇವಾಗ ಏನು ಮಾಡ್ತೀಯ ಹೇಳಮ್ಮ? ಅವಪ್ಪ ಆಯ್ತು ಬಿಟ್ಟಾಕ್ಬಿಡು, ಅದು ತಲೆ ಕೆಡಿಸ್ಕೊಂಬಲ್ಲ. ಅದು ಸುಮ್ಮನೆ ಎಲ್ಲಾಡು ಊರಾಗ ಉಂಟ್ಕೊಂಡು ಅಲ್ಲೂ ಇಲ್ಲೂ ಕುಕ್ಕೊಂಡು ಕಾಲ ಕಳಿತೈತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ನೀನು ಅಪ್ಪನ ಬಗ್ಗೆ. ಅವಪ್ಪ ಅದೊಳ್ಳೆ ಅದು ಏನೋ ತಲೆ ಕೆಡಿಸ್ಕೊಂಬಲ್ಲ, ಅದು ಬಿಗಿಯಾಗಿ ಉಮ್ತೈತೆ, ಅಲ್ಲೂ ಇಲ್ಲೂ ಓಡಾಡುತ್ತೆ ಅಷ್ಟೇ. ನೀನು ಏನು ಮಾಡ್ತೀಯ ಇವಾಗ? ನನಗೇನು ಮಾಡ್ಕೊಡ್ತೀಯ ಹೇಳು ಅಷ್ಟೇ. ಬಾರಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ಅವ್ರು ಇರ್ತಾಗಿ ಬಡ್ಡಿಗೆ ದುಡ್ಡು ಇಸ್ಕೊಂಬನ. ಇಸ್ಕೊಂಡು ಕೊಡಿಸ್ತೀನಿ ಬಾ. ಹೋಗೋಣ ಬಾರಲು ಲಲಿತಕ್ಕಯ್ಯನ ಕೇಳೋಣ. ಲಲಿತಕ್ಕಯ್ಯ ಕೊಡುತ್ತಲ್ಲ ಬಡ್ಡಿಗೆ, ಅದಕ್ಕೇನೆ ಕೊಡೋಣ ಬಾ. ಲಲಿತಕ್ಕಯ್ಯನ ಹೋಗಿ ಕೇಳೋಣ. ಯಾಕೆ ಒಂದು 50,000 ದುಡ್ಡು ಬೇಕಾಗಿತ್ತು, ಒಂದು 50,000 ಲಕ್ಷ ಕೊಡೋಕ್ಕ ಅಂತ ಹೇಳಿ ಕೇಳೋಣ. ನೋಡಿದಿರೋದು ನನ್ನ ತಗೊಂಡು ಒಂದು 50,000 ಐತೆ, ಅವ್ರು ತಗೊಂಡು 50,000 ಇವ್ರು ತಗೊಂಡು 50,000 ಇಸ್ಕೊಂಡು ಹೆಂಗ ತಾಮಕ್ಕಾವತ್ತು ಬಾ. ನೀನು ಹೆಂಗ ದುಡಿತೀನಿ ಅಂದರೆ ಕೊಡಿಸ್ತೀನಿ. ಆಟನೇ ಕೊಡಿಸ್ತೀನಿ. ಸರಿ ನಡಿಯಮ್ಮ ಹೋಗೋಣ. ಕೇಳು ನೀನೇನೆ. ನಾನು ಕೇಳಲ್ಲಮ್ಮ, ನನಗೊಬ್ರನ್ನ ಕೇಳೋಕೊಂತಾರ ಅನಿಸುತ್ತೆ. ನೀನೇ ಕೇಳು ಸರಿನೇ. ನೀನು ದುಡ್ಡು ಕೊಡ್ತೀನಿ ಅಮ್ಮಂಗಿದ್ರೆ ಮಾತ್ರ ನಾನು ಕೇಳಿ ಇಸ್ಕೊಂಡು ಕೊಡೋದು ಕಣಪ್ಪ. ನೀನು ಹೇಳ್ಬೇಕು, ಯಾಕೆ ನಾನು ಕೊಡ್ತೀನಿ, ನಮ್ಮ ಅಮ್ಮ ಕೊಡಲಿಲ್ಲ ಅಂದ್ರೆ ನಾನಾದರೂ ಕೊಡ್ತೀನಿ, ನಾನು ನಾನು ದುಡಿಯೋಕೆ ಹೋಗ್ತೀನಿ ಅಂತ ಹೇಳಿ ಹೇಳ್ಬೇಕು. ನೋಡು ಪಾಪ, ಇವಾಗ ನೋಡು ನಿಮ್ಮ ಕಾಕೆ ಹೆಂಗೆ ಮಾಡ್ಕೊಂತಾನೆ, ಮನೆ ರಿಪೇರಿ ಎಲ್ಲ ಮಾಡಿಸ್ತಾನೆ. ಇವಾಗ ನೋಡಿ ಎಲ್ಲ ರಿಪೇರಿಗೆ ಒಂದೇ ಸರಿ ಒಪ್ಪಂದ ಕೊಟ್ಬಿಟ್ಟವನಂತೆ ದುಡ್ಡಿರೋದಕ್ಕೆ. ನೋಡಿ ನಾವು ಹಂಗೆ ಮನೆ ರಿಪೇರಿ ಮಾಡ್ಸೋಣಂದ್ರೆ ಆಗ್ತಾನೆ ಇಲ್ಲ. ನಾವು ಎಲ್ಲ ಇದ್ಕಟ್ಟಾಗಿಲ್ಲಿ 4 ಪಾಲಕ್ಕೆಲ್ಲ ಕಲ್ಲು ಹಾಕ್ಸಿ ಊಟ ಮಾಡಿ ಬಂದ್ರೆ ಊಟಕ್ಕೆ ಇಸ್ಕೊಟ್ಟುತ್ತೆ ಎಲ್ಲ. ಇದನ್ನೆಲ್ಲ ಸೀಟ್ ಹಾಕ್ಸೋಣ, ಈ ಸಪ್ರೆ ಎಲ್ಲ ತೆಗ್ದು ಅಂತಂದರೆ ಆಗಂಗೆ ಇಲ್ಲ. ನೆಲಕ್ಕೆಲ್ಲ ಕಲ್ಲು ಹಾಕ್ಸೋಣ ಅಂದರೆ ಆಗಂಗೆ ಇಲ್ಲ. ಸುಮ್ಮನೆ ಇಲ್ಲಡಪ್ಪ, ನೀನು ದುಡಿಬೇಕು, ದುಡಿದ್ರೆ ಇವೆಲ್ಲ ನಾವು ಮಾಡ್ಕೊಬೋದು. ನೋಡು ನಿಮ್ಮ ಕಾಕು ದುಡ್ಡು ಇರೋದಕ್ಕೆ ನಿಮ್ಮ ಚಿಕ್ಕಪ್ಪ ಹೆಂಗೆ ಮಾಡ್ತಾಯಿದ್ದಾನೆ. ಎಲ್ಲ ಮಾಡ್ತಾನಲ್ಲ, ಹೆಂಗೆ ಮಾಡ್ತಾನಂಗೆ ಎಲ್ಲ ಜನ ಇವಾಗ ನಮ್ಮನ್ನ ಆಡ್ಕೊಂತಾರೆ. ಮೊದಲು ನೋಡಪ್ಪ ಅವಳು ಹೆಂಗೇನೆ ಹಂಗೆ ಆಡೋಳು ಮೈದನ ಮೇಲೆ ಅಂತ ಹೇಳಿ ಬೈಕೊಂತಾರೆ ನನ್ನೆಲ್ಲನ. ಅವಾಗ ಅವ್ನು ಹಂಗೆ ಬದುಕು ಮಾಡ್ಬೇಕಾರೆ ಹೆಂಗಿದ್ಲು. ಈಗ ಅವ್ನು ಬದುಕು ಮಾಡ್ದಿಲ್ಲಕ್ಕೆ ಯಾತು ಮಾಡೋಕ್ಕಾಗಲ್ಲ ಅವ್ರ ಕೈಲೇ ಅಂತ ಹೇಳಿ ಬೈಕೊಂತಾರೆ. ಮೈದ್ನೀರು ಹತ್ಕೊಂತು ಅವಾಗೆಲ್ಲ ಅಲ್ಲಾಡಿದ್ಲು. ಇವಾಗ ಗಂಡಂತಾಗ ಏನೋ ಕೆಲಸ ಮಾಡಿಸ್ಕೊಂಬಕ್ಕಾಗಲ್ಲ. ಹೊಲ್ದಾಗ್ಳದ ಮನೆಯೊಳದೆಲ್ಲ ಬೀಳ್ಬಿಟ್ಟವಳೆ, ಏನೂ ಮಾಡಲ್ಲ ಹೊಲ್ದಾಗ್ಳದ ಕೆಲಸನ ಅಂತ ಹೇಳಿ ಜನ ಆಡ್ಕೊಂತಾರೆ ಪಾಪ. ಅದಕ್ಕಾಗಿನ ನಾವು ಹೊಲ್ದಾಗ್ಳದ ಬೇಡ, ನಮ್ಮ ಹುಡುಗರು ದುಡಿತಾವೆ ಅಂತ ಹೇಳಿ ಹೇಳ್ಕೊಂಡ್ರಾತೀಗ ಹೋಗಿ ದುಡೀರಿ. ನಾವು ಒಂದು ಬೋರ್ ಹಾಕಿ ನಾವು ಒಂದು ದಿವಸ ಅಡಿಕೆ ಗಿಡ ಇಕ್ಕಾನ ಆಟನೇ ಕೊಡಿಸ್ತೀನಿ ತಗೊಂಡು ಸುಮ್ಮನೆ ವಾಡಿ ಮಂತಿ. ಆಯ್ತು ಕಣಮ್ಮ.
ಮತ್ತು ಈಗ ನಮ್ಮ ಕೆಲಸ ಆದರೆ ನಾವು ಯಾವಾಗ ಬೇಕಾದ್ರೂ ರಜಾ ಹಾಕೋಬೋದು, ಯಾವಾಗ ಬೇಕಾದರೂ ಬರ್ಬೋದು ಅಂತ ಅಷ್ಟೇ. ಸುಮ್ಮನೆ ಒಬ್ರು ಕೈ ಕೆಳಗೆ ಕೆಲ್ಸಕ್ಕೆ ಹೋದರೆ ಇಲ್ಲದೆಲ್ಲ ತೊಂದರೆ ಅಷ್ಟೇ. ನಡಿ ಕೇಳೋಣ ಹೋಗಿ. ಕೊಡ್ತಾಳಲ್ಲ ಅವಳ ತಮ್ಮ, ನಮಗೇನಿಲ್ಲ ಅಂಬಲ್ಲ. ನಾವೇನು ಯಾವತ್ತೂ ಅವಳ ತಗೇನು ಮಕ ಕೆಡಿಸ್ಕೊಂಡಿಲ್ಲ, ನಾವು ಅವಳ ಚೆನ್ನಾಗಿ ಇದ್ದೀವಿ. ಕೊಡ್ತಾಳೆ, ಕೇಳ್ಬೇಕಷ್ಟೇ. ನೀ ಎಲ್ಲರ ತಗೊಂಡು 50,000 ಇಸ್ಕೊಬಿಟ್ರೆ ಹೆಂಗೆ ಆಗುತ್ತೆ. ನಮ್ಮ ಚಿಕ್ಕಪ್ಪನ ಕೊಡ ಅಂತಾನಲ್ಲ ಅಲ್ವೇ, ಕೇಳಿರಿ. ಹೆಂಗ ಕೇಳೋದಂತೆ ಕೇಳಮಂತ ಕೇಳು. ಚಿಕ್ಕಪ್ಪ ನಾನು ಯಾತನ ಹಿಂಗೆ ಮಾಡೋಣ ಅಂತ ಇದ್ದೀನಿ, ಕೊಡು ಒಂದು ಆಟ ತಗೋಬೇಕು ಅಂತ ಇದ್ದೀನಿ ಹೊಸದು ಅಂತ ಹೇಳಿ ಸುಮ್ಮನೆ ಕೊಡ್ತಾನೆ ನೋಡೋಣ. ಅದೇನಂದ 50,000 ಲಕ್ಷ ಕೊಡು, ನಾನು ದುಡ್ಡು ಕೊಡ್ತೀನಿ, ನಮ್ಮ ಅಮ್ಮಗೆ ಕೊಡಲಿಲ್ಲ ಅಂತಂದ್ರು ಅಂತ ಹೇಳಿ ಕೇಳೋದಿಲ್ಲ ಏನಂತ ನೋಡೋಣ ನಿಮ್ಮ ಚಿಕ್ಕಪ್ಪ. ಕೇಳೋದಂತೆ ಕೇಳಬೇಕಪ್ಪ. ಕೊಡ್ತಾನೋ ಬಿಡ್ತಾನೋ ಯಾರಿಗೆ ಗೊತ್ತು, ನೀನು ಕೇಳು. ಲಲಿತಾಂಟಿ, ಲಲಿತಾಂಟಿ. ಬರ್ರಪ್ಪ ಬರ್ರಿ. ಕಿಟ್ಟು ಬಾರಮ್ಮ, ಬಾ. ಅಪ್ರೂಪಕ್ಕೆ ಬಂದ್ರಲ್ಲೇ ತಾಯಿ, ನಾನೇ ಬತ್ತಿದ್ದೆ ನಿಮ್ಮಂತಕ್ಕೆ, ನೀವು ಬತ್ತಾನೇ ಇರಲಿಲ್ಲ ಮನೆ ಕಡಿಕಿ. ನಾನು ಹಿಂಗೆ ಬೇಜಾರಾಕೈತೆ ಬತ್ತಿದ್ದೆ. ಬರ್ರಿ ಕುತ್ಕೊ ಬರ್ರಿ. ನಮ್ಮೆಲ್ಲ ಹೆಂಗೆ ಚೆನ್ನಾಗಿ ಮಾಡ್ಕೊಂಡಿದ್ದಿ ಹಂಗೆ ಮನೆಯಾಗಿ. ಎಲ್ಲ ಚೆನ್ನಾಗಿ ಮಾಡಿಸಿದ್ಯಮ್ಮ. ನಾನು ಮನೆ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾನು ಎಲ್ಲನೂ ಹಿಂಗೆ ಡೆಕೋರೇಟ್ ಮಾಡಿಸ್ದೆ ಎಲ್ಲನ. ಇದಕ್ಕೆಲ್ಲನ ಬಣ್ಣ ಮಾಡಿಸಿ ನಾನು ಎಲ್ಲ ಚೆನ್ನಾಗಿ ಮಾಡ್ಕೊಂಡು. ಬರ್ರಿ ಕುತ್ಕೊಳ್ರಿ. ನಮ್ಮ ಹುಡುಗ ಕೆಲ್ಸಕ್ಕೆ ಹೋಗಲ್ಲ ಅಂತಾನೆ. ಅದಕ್ಕೆ ನಾನು ಹಿಂಗೆ ಊರಾಗಿಲ್ಲೇ ಇದ್ದರೆ ಯಾಕೆ ದುಡಿಯೋ ವಯಸ್ಸನ್ನ ದುಡಿರಪ್ಪ ಅಂತ. ಅದಕ್ಕೆ ಇವನು ಬೈಕೋ ಇಲ್ಲಾಂದರೆ ಕಾರೋ ಏನಾದ ಆಟೋನೋ ಏನಾನ ಒಂದು ಕೊಡ್ಸಮ್ಮ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಅದಕ್ಕೆ ನಾನು ಆಟೋನೇ ಕೊಡ್ಸೋಣ ಅಂತಲ್ಲ ತಕಯ್ಯ. ಸುಮ್ಮನೆ ದುಡ್ಕೊಂಬರ್ಲಿ ಅಂತ. ಬಿಡು, ದುಡಿಲ್ಲ ಮಸ್ತ್ ದುಡಿತಾರೆ ಎಲ್ಲನ, ಕಾರು ಬೈಕು ಎಲ್ಲನ ಇದನ್ನು ತಗೊಂಡು ಆಟ ತಗೊಂಡು ದುಡಿತಾರೆ. ತಗೊಂಬ್ಲೇಳಿ ಬಿಡು, ಏನು ಈ ಕಾಲದಾಗ ಏನೋ ದುಡಿತಾರೆ. ತಗೊಂಡ್ರೆ ಅದೇನೇನು ದೊಡ್ಡದಲ್ಲ, ಕಾರು ಬೈಕು ಆಟ ತಗೊಂಬದೆಲ್ಲ ಏನು ದೊಡ್ಡದಲ್ಲ ದುಡಿದ್ರಿ. ಅಲ್ಲ ನಾನು ಆಟ ಕೊಡ್ಸೋಣ ಅಂತ. ಅದಕ್ಕೇ ದುಡ್ಡು ಬೇರೆ ಇರಲಿಲ್ಲ. ನನಗೊಂದು 50,000 ಲಕ್ಷನ ಕೊಟ್ರಿ ನೀನು, 1 ಲಕ್ಷ ಕೊಡು ಅಂತ. ತೀರ ಬಡ್ಡಿ ಕೊಡ್ತೀವಿ ತಿಂಗಳನ ದುಡ್ಡು. ಆಮೇಲೆ ಒಂದು ದಿನ ಯಾವತ್ತ ನಾನು ಕೊಡ್ತೀವಿ. ತಿಂಗಳ ಅದು ಬಡ್ಡಿ ಬರುತ್ತೆ, ಲಕ್ಷಕ್ಕೆ ಕೊಡ್ತೀವಿ. ಅದಕ್ಕಾಗಿನ ನೀನು ಅಂತ ತೀರ ವರ್ಷಕ್ಕೊಂದ್ಸತಿ ಕೊಡ್ರಿ ಅಂತಂದ್ರೆ ವರ್ಷಕ್ಕೊಂದ್ಸತಿ ಅದ್ರ ಬಡ್ಡಿ ಕೊಡ್ತೀವಿ. ವರ್ಷದೊಳಗೆ ಕೊಡ್ತೀವಮ್ಮ. 1 ಲಕ್ಷ ಆಗ್ತಿದ್ದಂಗೆ ನಿನ್ನ ದುಡ್ಡು ಬಡ್ಡಿ ಎಲ್ಲನ ಚುಪ್ತ ಮಾಡಿಬಿಡ್ತೀವಿ. ಅದು ಬಿಡ್ಕಮ್ಮಲ್ಲ, ಎಲ್ಲ ಕ್ಲಿಯರ್ ಮಾಡ್ತೀವಿ. ಮೊನ್ನಿಂದ ಇದ್ವು ಕಣೆ. ಯಾರನ ಹಿಂಗೇನೆ ನಮ್ಮ ಮಗಳ ಮದುವೆ ಅಂತೇಳಿ ಯಾರೋ ಒಂದು 50,000 ಇಸ್ಕೊಂಡು ಹೋದ್ರು. ಇಲ್ಲಮ್ಮ, ಯಾರನ ಕೊಟ್ಟರೆ ಕೊಡ್ತೀನಿ, ಇಲ್ಲ ಅಂದರೆ ನಮ್ಮ ಅಯ್ಯಪ್ಪಂಗೆ ಹೇಳ್ಬೇಕು. ಅದೆಲ್ಲ ನಮ್ಮ ಅಯ್ಯಪ್ಪಂತಾಗ ಯಾವನ ಇದಾವೇನ, ನಮ್ಮ ಅಯ್ಯಪ್ಪಂಗೆ ಹೇಳ್ಬೇಕದೇನೆ. ಹೆಂಗ ನೋಡು, 1 ಲಕ್ಷ ದುಡ್ಡ ಕೊಡ್ತೀವಿ. ಇಲ್ಲ ಅಂತ ಮಾತ್ರ ಅಂಬಲ್ಲ, ಕೊಡ್ತೀವಿ. ನಮ್ಮದು ನಿಮ್ಮದು ವ್ಯವಹಾರ ಸೇನಕ್ಕೈತಿ. ಅದಕ್ಕೆ ನೀನು ನಮ್ಮಂತಕ್ಕೆ ಬರ್ತಾ ಹೋಗ್ತಾ ನಾವು ನೀವು ಎಲ್ಲ ಸೇನಕ್ಕೈದೀವಿ. ಅದಕ್ಕೆ ಕೊಡು ಹಂಗೆ. ಸರಿ ಆಯ್ತು ಹೇಳು. ಹಂಗೆ ಮಾಡ್ತೀನಿ. ಯಾವ್ದಾನ ನೋಡಿ ಅಡ್ಜಸ್ಟ್ ಮಾಡಿ ಕೊಡ್ತೀನಿ. 1 ಲಕ್ಷ ದುಡ್ಡು ನನಗೆ ಹಂಗೇನೆ ಕೊಡ್ಬೇಕು. ಹಂಗೆ ತಿರ್ಗ ಬಡ್ಡಿ ದುಡ್ಡು ಎಲ್ಲಾನು ನೀನು ಯೋಚನೆ ಮಾಡಬೇಡಕ್ಕ, ಕೊಡ್ತೀನಿ ನಾನೆಲ್ಲನ. ಯೋಚನೆ ಮಾಡಬೇಡ ನೀನು. ಅದೇನಿದ್ರು ಅದು ಎಷ್ಟಾನ ಬರಲಿ ಬಡ್ಡಿ, ಅದು ಎಷ್ಟಾನ ಆಗಲಿ ನಾನು ಕೊಡ್ತೀನಿ, ನೀನು ಹೆದರ್ಕೋಬೇಡ. ಸರಿಯಪ್ಪ ಆಯಿತು. 1 ಲಕ್ಷ ಕೊಡುತ್ತೆ. ನನ್ನ ತಗೊಂಡು 50,000 ಐತೆ ಅಲ್ಲೂ ಇಲ್ಲ, ಇವ್ರು ತಗೊಂಡು 50,000 ಬಡ್ಡಿ ಇಸ್ಕೊಂಡು ಕೊಡಿಸ್ತೀನಿ. ಇನ್ನೇನು ಮಾಡೋಣ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.